Hi everyone, welcome back to Time for Greatness Kannada. ಜೀವನ ಅನ್ನೋದು ಎಲ್ರಿಗೂ ಒಂದೇ ತರ ಇರಲ್ಲ. ಹಾಗೆ ಇರುತ್ತೆ ಅಂದ್ರೆ ನಾನು ಅದನ್ನ ನಂಬಲ್ಲ. ಹಾಗೆ ಇರುತ್ತೆ ಅಂತ ಯಾರು ಹೇಳಿದ್ರು ಅದು ನಿಜ ಆಗಿರಲ್ಲ. ನಮ್ಮಲ್ಲಿ ತುಂಬಾ ಜನ ಅಂದ್ಕೊಳ್ಳೋ ಮಾತು ಏನು ಗೊತ್ತಾ, ನಮ್ಮ ಕೈಯಲ್ಲಿ ಆಗಲ್ಲ, ನಮಗೆ ಸಾಧಿಸೋಕೆ ಆಗಲ್ಲ ಅಂತ. ಆದ್ರೆ ಪಾಸಿಟಿವ್ ಆಗಿ ಆಲೋಚನೆ ಮಾಡೋರು ತುಂಬಾ ಕಡಿಮೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಕಡಿಮೆ ಅಂತಾನೆ ಹೇಳ್ಬೋದು. ನಾನು ಇದನ್ನ ಮಾಡ್ತೀನಿ ಅಂತ ಯಾಕೆ ಅಂದ್ಕೊಳ್ಳಲ್ಲ? ಯಾವಾಗ್ಲೂ ನನ್ನ ಕೈಲಿ ಆಗಲ್ಲ ಅನ್ನೋ ಆಲೋಚನೆಗಳು ಬರೋದಕ್ಕೆ ಕಾರಣ ಏನು ಅಂತ ಆಲೋಚನೆ ಮಾಡಿದಿರಾ? ನಿಮಗೇನಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ತಿಳಿಸಿ. ನಾವು ಫೇಸ್ ಮಾಡೋ ಪ್ರತಿ ಸಮಸ್ಯೆಗೂ ಸೊಲ್ಯೂಷನ್ ನಮ್ಮ ಹತ್ರನೇ ಇರುತ್ತೆ. ಈ ಪ್ರಪಂಚ ತುಂಬಾ ವಿಚಿತ್ರ. ಕೆಲವು ಸಲ ನಮ್ಮನ್ನ ನಾವು ಗೆಲ್ಲೋದು ಕೂಡ ಕಷ್ಟ ಅನ್ಸುತ್ತೆ. 30 days ಚೇಂಜ್ ಯುವರ್ ಹ್ಯಾಬಿಟ್ಸ್, ಚೇಂಜ್ ಯುವರ್ ಲೈಫ್ ಅನ್ನೋ ಬುಕ್ ನಲ್ಲಿ ಈ ಜೀವನದಲ್ಲಿ ಕೆಲಸಕ್ಕೆ ಬರೋ ಎಷ್ಟೋ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೊ ಲೆಟ್ಸ್ ಬಿಗಿನ್. ನಂಬರ್ 1, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್. ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ನಾವು ಎಷ್ಟೇ ಪ್ಲಾನ್ ಮಾಡಿದ್ರೂ ಅಂದ್ಕೊಂಡಿರೋದು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಇನ್ನಷ್ಟು ಜಾಗೃತೆಯಿಂದ ಇರಬೇಕಾಗತ್ತೆ. ಅಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಸಿಚುಯೇಷನ್ ನ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಇಲ್ಲಿ ಸಮಸ್ಯೆ ಯಾರಿಗಿಲ್ಲ ಹೇಳಿ? ನಾವೆಲ್ಲ ಡೈಲಿ ಎಷ್ಟೊಂದು ಸಮಸ್ಯೆಗಳನ್ನ ಫೇಸ್ ಮಾಡಿರ್ತೀವಿ. ನಮ್ಮಲ್ಲಿರೋ ಭಯ ನಮ್ಮನ್ನ ಹ್ಯಾಪಿಯಾಗಿ ಇರೋದಕ್ಕೆ ಬಿಡಲ್ಲ, ಧೈರ್ಯದಿಂದ ಮುಂದೆ ಹೋಗೋಕೆ ಬಿಡಲ್ಲ. ಕಾರಣಗಳು ಎಷ್ಟೋ ಇದಾವೆ. ಅತಿಯಾಗಿ ಆಲೋಚನೆ ಮಾಡೋದಾಗಿರ್ಬೋದು, ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಇರೋದು, ನಾವು ಮಾಡ್ತಿರೋ ಕೆಲಸದ ಮೇಲೆ ನಮಗೆ ಅವಗಾಹನೆ ಇಲ್ಲದೆ ಇರ್ಬೋದು. ಹೀಗೆ ಹೇಳ್ತಾ ಹೋದ್ರೆ ಸಾವಿರಾರು ಕಾರಣಗಳು ಸಿಗ್ತವೆ. ನಮ್ಮ ಜೀವನದಲ್ಲಿ ಏನೇ ನಡೆದ್ರೂ ನಮ್ಮ ಒಳ್ಳೇದಕ್ಕೆ ಅಂತ ಅಂದ್ಕೊಂಡಿರ್ಬೇಕು. ಕಷ್ಟ ಬಂದಾಗ ದುಃಖ ಪಡೋದು ಸಹಜನೇ. ನಮ್ಮ ಜೀವನದಲ್ಲಿ ನಡೆಯೋ ಕೆಲವು ವಿಷಯಗಳಿಂದ ನಾವು ಎಷ್ಟೋ ವಿಷಯಗಳನ್ನ ಕಲಿಬಹುದು. ಇದರಿಂದ ತುಂಬಾ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗುತ್ತೆ. ಫೇಲ್ಯೂರ್ ನಿಂದಲೂ ಕಲಿಯೋಕೆ ತುಂಬಾ ಇರುತ್ತೆ ಅಂತ ನಿಮಗೆ ಗೊತ್ತಾ? ಫೇಲ್ಯೂರ್ಸ್ ನಿಂದ ಇನ್ನೊಂದು ಸಲ ಪ್ರಯತ್ನ ಮಾಡೋವಾಗ ತುಂಬಾ ಜಾಗೃತೆಯಿಂದ ಮಾಡ್ತೀರಾ. ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಕಡಿಮೆ ಇರ್ತವೆ. ನಂಬರ್ 2, ದಿ ಪವರ್ ಆಫ್ ಗಿವಿಂಗ್ ಪರ್ಸ್ಪೆಕ್ಟಿವ್. ಒಂದು ಹಳ್ಳಿನಲ್ಲಿ ಒಂದು ಸುಂದರವಾಗಿರೋ ಕುಟುಂಬ ಇದೆ. ತುಂಬಾ ಸಂತೋಷದಿಂದ ಇದ್ದಾರೆ. ಆದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಳೋ ವಿಧಾನದಲ್ಲಿ ಸರಿಯಿಲ್ಲ. ತಂದೆ ಬೆಳೆಸ್ತಿರೋ ಹಸುಗಳನ್ನ ನಂದು ನಂದು ಅಂತ ಗಲಾಟೆ ಮಾಡ್ತಿರ್ತಾರೆ. ಅದಕ್ಕೆ ಆ ತಂದೆ ಮಕ್ಕಳಿಗೆ ಒಂದು ಟಾಸ್ಕ್ ಅನ್ನ ಕೊಡ್ತಾನೆ. ಅವರು ಅದರಿಂದ ಗೊಂದಲವನ್ನ ಅನುಭವಿಸ್ತಾರೆ. ಆದ್ರೆ ಅವರಿಗೆ ಆ ಟಾಸ್ಕ್ ನ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ತಂದೆ ಮತ್ತೆ ಆಲೋಚನೆ ಮಾಡಿ ವಿಚಿತ್ರ ಅನ್ಸೋ ತರ ಬರೀತಾರೆ. ಅದೇನು ಅಂತ ಗೊತ್ತಾ? ನನ್ನ ನಂತರ ನನಗಿರೋ 19 ಹಸುಗಳಲ್ಲಿ ಅರ್ಧ ನನ್ನ ಮಗನಿಗೆ, ಕಾಲು ಭಾಗ ನನ್ನ ಮಗಳಿಗೆ, ಉಳಿದಿರೋದು ಚಾರಿಟಿಗೆ ಸೇರ್ಬೇಕು ಅಂತ ಬರೀತಾನೆ. 19 ಹಸುಗಳಲ್ಲಿ ಅರ್ಧ ಭಾಗ ಅಂದ್ರೆ 9.5. ಅರ್ಧ ಭಾಗನ ಹಂಚಿಕೊಳ್ಳೋದು ಅಂದ್ರೆ ಅದು ಅಸಾಧ್ಯ. ಹಸುಗಳನ್ನ ಹಂಚೋಕಾಗಲ್ಲ, ಹಾಗಂತ ಕಟ್ ಮಾಡೋಕಾಗಲ್ಲ. ಈಗೇನ್ ಮಾಡೋದು ಅಂತ ತುಂಬಾ ಆಲೋಚನೆ ಮಾಡಿದಾಗ ಉತ್ತರ ಸಿಗಲ್ಲ. ನನಗೊಬ್ಬ ಬುದ್ಧಿವಂತ ಫ್ರೆಂಡ್ ಇದ್ದಾನಲ್ಲ, ಹೋಗಿ ಅವನನ್ನ ಕೇಳೋಣ ಅಂತ ಹೋಗ್ತಾನೆ. ಇದನ್ನೆಲ್ಲ ಕೇಳಿದ ಆ ಹುಡುಗ ಹಸುಗಳನ್ನ ಹಂಚೋಕಾಗಲ್ಲ, ಹಾಗಂತ ಕಟ್ ಮಾಡೋಕಾಗಲ್ಲ ಅಲ್ವಾ? ಅದಕ್ಕೆ ಆ 19 ಹಸುಗಳಿಗೆ ನನ್ನ ಹಸುವನ್ನ ಆಡ್ ಮಾಡಿದ್ರೆ ಅವಾಗ ಒಟ್ಟು 20 ಹಸುಗಳಾಗ್ತವೆ. ಅದರಲ್ಲಿ ಅರ್ಧ ಅಂದ್ರೆ 10 ಹಸುಗಳು. ನಿನಗೆ ಉಳಿದಿರೋ ಅರ್ಧದಲ್ಲಿ ಅಂದ್ರೆ 5 ಹಸುಗಳನ್ನ ನಿನ್ನ ಸಿಸ್ಟರ್ಗೆ, ಉಳಿದಿರೋ ಹಸುಗಳಲ್ಲಿ 4 ಹಸುಗಳನ್ನ ಚಾರಿಟಿಗೆ, ನನ್ನ ಹಸುವನ್ನ ಆಡ್ ಮಾಡಿದೀನಿ. ಸೊ ಅದು ಹಾಗೆ ಉಳಿಯುತ್ತೆ. ಅದೇ ತರ ಅದನ್ನು ತೆಗೆದು ಹಾಕಿದಾಗ 19 ಹಸುಗಳ ಲೆಕ್ಕ ಕರೆಕ್ಟ್ ಆಗತ್ತೆ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಕಥೆಯಲ್ಲಿ ನೀವು ನೋಡ್ಬೇಕಾಗಿರೋದು ಲಾಜಿಕ್ ಅಥವಾ ಮ್ಯಾಜಿಕ್ ಅಲ್ಲ. ಒಂದು ವಿಷಯನ ಒಂದು ಆಂಗಲ್ ನಿಂದ ನೋಡಿದ್ರೆ ಪ್ರತಿ ಸಲನೂ ಉತ್ತರ ಸಿಗಲ್ಲ. ಪ್ರತಿ ಸಮಸ್ಯೆಗೂ ಸೊಲ್ಯೂಷನ್ ಇದೆ ಅಂತ ಹೇಳ್ತೀವಿ. ಅದು ಹೇಗೆ ಅಂತ ಈಗ ಅರ್ಥ ಆಯ್ತಾ? ನಿಮಗೆ ಬಂದಿರೋ ಸಮಸ್ಯೆಗಳನ್ನ ಬಗೆಹರಿಸೋಕೆ ಎಷ್ಟೋ ದಾರಿಗಳು ಇರ್ತವೆ. ನೀವು ಹುಡುಕ್ದಾಗ್ಲೇ ನಿಮಗೆ ಉತ್ತರ ಸಿಗುತ್ತೆ. ನೋಡೋ ವಿಧಾನನ ಬದಲಾಯಿಸಬೇಕು, ಸಾಲ್ವ್ ಮಾಡೋ ವಿಧಾನನ ಚೇಂಜ್ ಮಾಡಬೇಕು. ನಂಬರ್ 3, ಗೆಟ್ ಕಂಫರ್ಟಬಲ್ ಚಾನ್ಸಸ್ ಅಂಡ್ ಕೇಯೋಸ್. ನಾವು ಬೇಡ ಅಂತ ಅನ್ಕೊಂಡ ತಕ್ಷಣ ಎಲ್ಲನೂ ನಿಂತು ಹೋಗಲ್ಲ. ಹಾಗೇನೆ ಬೇಕು ಅಂತ ಅನ್ಕೊಂಡ ತಕ್ಷಣನೂ ಎಲ್ಲನೂ ನಡೆದು ಹೋಗಲ್ಲ. ಬದಲಾವಣೆ ಸಹಜಾನೆ, ಹಾಗೆ ಬದಲಾವಣೆನೂ ಅಗತ್ಯನೇ. ನೀವು ಎಸ್ ಅಂದ್ರು ನೋ ಅಂದ್ರು ಪ್ರತಿ ವಿಷಯನ ಅಕ್ಸೆಪ್ಟ್ ಮಾಡಬೇಕು. ಕೇಳಿಸ್ಕೊಂತಿದ್ದೀರಾ? ಅಕ್ಸೆಪ್ಟ್ ಮಾಡಬೇಕು. ನೀವು ಅಕ್ಸೆಪ್ಟ್ ಮಾಡಿದಾಗ್ಲೇ ಪ್ರತಿ ವಿಷಯನ ಈಸಿಯಾಗಿ ಅರ್ಥ ಮಾಡ್ಕೊಂತೀರಾ. ಜೀವನದಲ್ಲಿ ಹ್ಯಾಪಿಯಾಗಿ ಮುಂದೆ ಹೋಗ್ಬೇಕಂದ್ರೆ ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡಬೇಕು. ಸಿಚುಯೇಷನ್ನ ಅರ್ಥ ಮಾಡ್ಕೊಂಡಾಗ್ಲೇ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು ಆ ಸಿಚುಯೇಷನ್ಗೆ ಅಡ್ಜಸ್ಟ್ ಆಗಿ ನಿಮ್ಮನ್ನ ನೀವು ಗೆಲ್ತೀರಾ. ಹೊರಗಡೆ ಹೋಗಿ ಪ್ರಪಂಚನ ಗೆಲ್ಲೋದಕ್ಕಿಂತ ಮುಂಚೆ ನಿಮ್ಮನ್ನ ನೀವು ಗೆಲ್ಲೋದು ಮುಖ್ಯ.
ಅದಕ್ಕೆ ನಿಮ್ಮ ಲೈಫ್ನಲ್ಲಿ ಆಗೋ ಚೇಂಜಸ್ನ ಅಕ್ಸೆಪ್ಟ್ ಮಾಡಿ. ನಂಬರ್ 4, ಮೇಕ್ ಎ ಕ್ಲಿಯರ್ ಪಾತ್ ಅಂಡ್ ಗೋ ಅಹೆಡ್ ವಿತ್ ಯುವರ್ ಡೈಲಿ ವರ್ಕ್ಸ್. ಜಾಧವ್ ಮೊಲಾಯ್ ಪಯಂಗ್ ಅವರು ವರ್ಲ್ಡ್ ವೈಡ್ ಆಗಿ ತುಂಬಾ ಫೇಮಸ್ ಆಗಿದ್ದಾರೆ. ಕಣ್ಮುಂದೆನೆ ಗಿಡಗಳನ್ನ ಕಡಿದು ಹಾಕ್ತಿರೋದನ್ನ ನೋಡಿ ಇವರಿಗೆ ಗಿಡಗಳ ಮಾರಣ ಹೋಮ ನಡೆಯೋ ತರ ಅನಿಸ್ತು. ಇದರಿಂದ ಎಲ್ರಿಗೂ ಕಡಿಬೇಡಿ ಅಂತ ಹೇಳಿದ್ರು. ಎಷ್ಟೇ ಪ್ರಯತ್ನ ಪಟ್ರು ಅದರಿಂದ ಏನೂ ಪ್ರಯೋಜನ ಆಗ್ತಿಲ್ಲ. ಅದಕ್ಕೆ ಇನ್ಮುಂದೆ ಸುಮ್ಮನೆ ಎಲ್ರಿಗೂ ಹೇಳೋದು ವೇಸ್ಟ್ ಅಂತ ಅನ್ಕೊಂಡು ಗಿಡಗಳನ್ನ ಬೆಳೆಸ್ತೀನಿ ಅಂತ ಫಿಕ್ಸ್ ಆದ್ರು. ನಿಮಗೆ ಊಹೆ ಮಾಡೋಕ್ಕಾಗುತ್ತಾ? 30 ವರ್ಷದಲ್ಲಿ 40 ಮಿಲಿಯನ್ಗೂ ಜಾಸ್ತಿ ಗಿಡಗಳನ್ನ ಬೆಳೆಸಿದ್ರು. ಆಲ್ಮೋಸ್ಟ್ ಒಂದು ಕಾಡ್ ತರ ರೆಡಿ ಆಯ್ತು. ಅವರಿಗೆ ಪ್ರಪಂಚ ಸಲ್ಯೂಟ್ ಮಾಡ್ತು. ಇವರಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಟೈಟಲ್ ಕೊಟ್ರು. ಈ ಸ್ಟೋರಿಯಿಂದ ನಾವು ತುಂಬಾ ಕಲ್ತ್ಕೋಬಹುದು. ನೀವು ಮಾಡಬೇಕು ಅಂತ ಫಿಕ್ಸ್ ಆಗಿರೋ ಗೋಲ್ಗೋಸ್ಕರ ಕ್ಲಿಯರ್ ಆಗಿ ಕಷ್ಟಪಡೋ ಅವಶ್ಯಕತೆ ಇದೆ. ನಿಮಗೋಸ್ಕರ ನೀವು ಕ್ಲಿಯರ್ ಆಗಿ ದಾರಿನ ನೋಡ್ಬೇಕು. ನೀವು ಯಾವಾಗ ಟಾರ್ಗೆಟ್ ಫಿಕ್ಸ್ ಆಗಿ ನಿರಂತರವಾಗಿ ಕಷ್ಟ ಪಡ್ತೀರೋ ಅವಾಗ್ಲೇ ನಿಮ್ಮ ಗುರಿನ ಮುಟ್ತೀರಾ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಂಬರ್ 5, ವಾಚ್ ಯುವರ್ ವರ್ಡ್ಸ್. ಮಾತು ಇವು ತುಂಬಾ ಶಾರ್ಪ್ ಆಗಿರ್ತವೆ. ಬೇರೆಯವರನ್ನ ಆನಂದವಾಗಿ ಇಡೋದಕ್ಕಾದ್ರೂ ದುಃಖ ಪಡಿಸೋಕಾದ್ರೂ ಈ ಮಾತುಗಳು ತುಂಬಾನೇ ಡಾಮಿನೇಟ್ ಮಾಡ್ತವೆ. ಬಾಯಿ ತಪ್ಪಿದ್ರೆ ಮತ್ತೆ ಆ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ. ಆ ದುಃಖ ಹಾಗೆ ಉಳಿದು ಬಿಡುತ್ತೆ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಪ್ರತಿದಿನ ಬ್ಯಾಂಕ್ನಲ್ಲಿ ಒಬ್ಬ ಹುಡುಗ ನೈಟ್ ಶಿಫ್ಟ್ ಡ್ಯೂಟಿ ಮಾಡ್ತಿರ್ತಾನೆ. ಆ ವಿಷಯನ ಪಕ್ಕದ ಮನೆ ವ್ಯಕ್ತಿ ಅಬ್ಸರ್ವ್ ಮಾಡ್ತಿರ್ತಾನೆ. ಒಂದು ದಿನ ಬ್ಯಾಂಕ್ನಲ್ಲಿ ಕಳ್ಳತನ ಆಗತ್ತೆ. ಆ ಪಕ್ಕದ ಮನೆ ವ್ಯಕ್ತಿ ಎಲ್ಲರ ಹತ್ರ ಆ ಹುಡುಗನೇ ಕಳ್ಳತನ ಮಾಡಿದ್ದು ಅಂತ ಹೇಳ್ತಾನೆ. ಅದು ಎಲ್ಲರ ಬಾಯಿನಲ್ಲೂ ಬಂದು ಪೊಲೀಸರವರೆಗೆ ಹೋಗುತ್ತೆ. ಆ ಹುಡುಗನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಆ ಹುಡುಗ ಕಳ್ಳ ಅಲ್ಲ ಅಂತ ಗೊತ್ತಾಗಿ ಅವನನ್ನ ರಿಲೀಸ್ ಮಾಡ್ತಾರೆ. ಆ ಹುಡುಗ ನೈಟ್ ಶಿಫ್ಟ್ ವರ್ಕ್ ಮಾಡ್ತಿರ್ತಾನೆ. ತುಂಬಾ ಹಾರ್ಡ್ ವರ್ಕ್ ಪರ್ಸನ್ ಆಗಿರ್ತಾನೆ. ಈಗ ಹೇಳಿ, ಆ ಹುಡುಗ ತುಂಬಾ ಸೀರಿಯಸ್ ಪರ್ಸನ್ ಆಗಿದ್ರೂ ಕೂಡ ಅನಾವಶ್ಯಕವಾಗಿ ಎಷ್ಟೋ ಮಾತುಗಳನ್ನ ಕೇಳಬೇಕಾಗಿ ಬಂತು. ಜನರು ಕೇಳಿದ ಮಾತುಗಳನ್ನ ಮರೆತು ಹೋಗಲ್ಲ ಅಲ್ವಾ? ಆ ಹುಡುಗನಿಗೆ ಆಗಿರೋ ನಷ್ಟವನ್ನ ಯಾರು ತುಂಬಿಕೊಡ್ತಾರೆ? ಅಂದಿರೋ ಮಾತುಗಳು ತಪ್ಪು ಅಂತ ಎಲ್ರು ಅರ್ಥ ಮಾಡ್ಕೊಂತಾರ? ಇಲ್ಲ ಅಲ್ವಾ? ಯಾರನ್ನಾದ್ರೂ ಒಂದು ಮಾತು ಅನ್ನೋಕು ಮುಂಚೆ 10 ಸಲ ಆಲೋಚನೆ ಮಾಡ್ಬೇಕು. ಗಾಸಿಪ್ಸ್ ನಿಂದ ತುಂಬಾ ಜನ ಸಫರ್ ಪಡ್ತಿರ್ತಾರೆ. ಮಾತಾಡೋ ಮಾತನ್ನ ಆಲೋಚನೆ ಮಾಡಿ ಸರಿನೋ ತಪ್ಪು ಅಂತ ತಿಳ್ಕೊಂಡು ಮಾತಾಡ್ಬೇಕು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. Please like, share and do subscribe to our channel. Be happy and always keep smiling. Thank you for watching.